ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಎಡವಟ್ಟು ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟು ತೆರಿಗೆ ಪಾವತಿ ಬರಬೇಕು ಅನ್ನೋದರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಗೊತ್ತೇ ಇಲ್ವಾ, ಅದರ ಅರಿವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅವಸರದಲ್ಲಿ ಏನೇನೋ ಮಾತಾಡಿ ಎಡವಟ್ಟು ಮಾಡಿಕೊಳ್ತಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. 1.87 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳೋ ಬದಲು 1,80,00,000 ಅಂತ ಹೇಳಿದ್ದಾರೆ. 1,80,00,000 ಬರಬೇಕು ಅಂತ ಹೇಳಿದ್ದಾರೆ. ಇದು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಜಮೀರ್ ಖಾನ್ ಸಾಹೇಬರು ಏರ್ಪೋರ್ಟ್ ಅಲ್ಲಿ ಈ ರೀತಿ ಒಂದು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಇದೇ ವಿಚಾರವಾಗಿ ಮತ್ತೆ ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾರೆ ಜಮೀರ್ ಅಹಮದ್ ಅವರು. 1,80,00,000 ಬರಬೇಕು ನಮಗೆ ಅಂತ ಪ್ರೊಟೆಸ್ಟ್ ಮಾಡ್ತಾರೋ ಏನೋ ಅಲ್ಲಿ ದೆಹಲಿಯಲ್ಲಿ. 1.87 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳೋ ಬದಲು 1,80,00,000 ಅಂತ ಸಚಿವ ಜಮೀರ್ ಅವರು ಹೇಳಿದ್ದಾರೆ. ನಾಳೆ ನಮ್ಮ ಎಲ್ಲ ಎಮ್.ಎಲ್.ಎಗಳು, ಮಂತ್ರಿಗಳು, ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ನಮ್ಗೆ ಅನುದಾನ ಬರಬೇಕಾಗಿದೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನಿಮ್ಮ ವಿರುದ್ಧ ಬಿಜೆಪಿ ಅವರು ನಾಳೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ವಿಧಾನಸೌಧದ ಮುಂದೆ. ಇರ್ರಿ, ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ಈಗ ನಾವು ಏನಕ್ಕೆ ಪ್ರತಿಭಟನೆ ಮಾಡ್ತಿರೋದು? ರಾಜ್ಯಕ್ಕೋಸ್ಕರ ನಮ್ಮ ದುಡ್ಡು ಬಾಕಿ ಇದೆ, ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅವರು ಸಾಥ್ ಕೊಡ್ಬೇಕು ತಾನೆ. ಅವ್ರ ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು. ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ, ಹಾಲಿನ ಪ್ರೋತ್ಸಾಹನ ನೀವು ಬಿಡುಗಡೆ ಮಾಡಲಿಲ್ಲ, ಜನರ ಬಗ್ಗೆ ನಿಮಗೆ ಕಾಳಜಿ. ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಿಗೆ ಮಾಡ್ತಿರೋದು? ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ಬಾಕಿ ಇದೆ, ಅದು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಇವ್ರಿಗೆ ಬಿ ಜೆ ಪಿಯವ್ರ ಶಾಸಕರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸೋರು. ಅವರು ಇವತ್ತು ಬಂದಿದ್ರೆ ನಮ್ಮ ದುಡ್ಡು ಬಿಡುಗಡೆ ಆಗೋದ? ಅವ್ರು 25 ಜನ MP ಗಳಿದ್ದಾರೆ, ಅವರು ಶಾಸಕರು 65 ಜನ ಶಾಸಕರಿದ್ದಾರೆ. ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಅವ್ರಿಗೆ ಬರೀ ರಾಜಕೀಯ ಲಾಭ ಏನು ಬೇಕು ಅದು ಮಾಡ್ಕೊತಾರೋ. ನಾಳೆ ನಮ್ಮ ಎಲ್ಲ ಎಮ್.ಎಲ್.ಎಗಳು, ಮಂತ್ರಿಗಳು, ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ನಮ್ಗೆ ಅನುದಾನ ಬರಬೇಕಾಗಿದೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನಿಮ್ಮ ವಿರುದ್ಧ ಬಿಜೆಪಿ ಅವರು ನಾಳೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ವಿಧಾನಸೌಧದ ಮುಂದೆ. ಇರ್ರಿ, ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ಈಗ ನಾವು ಏನಕ್ಕೆ ಪ್ರತಿಭಟನೆ ಮಾಡ್ತಿರೋದು? ರಾಜ್ಯಕ್ಕೋಸ್ಕರ ನಮ್ಮ ದುಡ್ಡು ಬಾಕಿ ಇದೆ, ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅವರು ಸಾಥ್ ಕೊಡ್ಬೇಕು ತಾನೆ. ಅವ್ರ ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು. ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ, ಹಾಲಿನ ಪ್ರೋತ್ಸಾಹನ ನೀವು ಬಿಡುಗಡೆ ಮಾಡಲಿಲ್ಲ, ಜನರ ಬಗ್ಗೆ ನಿಮಗೆ ಕಾಳಜಿ. ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಿಗೆ ಮಾಡ್ತಿರೋದು? ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ಬಾಕಿ ಇದೆ, ಅದು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಇವ್ರಿಗೆ ಬಿ ಜೆ ಪಿಯವ್ರ ಶಾಸಕರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸೋರು. ಅವರು ಇವತ್ತು ಬಂದಿದ್ರೆ ನಮ್ಮ ದುಡ್ಡು ಬಿಡುಗಡೆ ಆಗೋದ? ಅವ್ರು 25 ಜನ MP ಗಳಿದ್ದಾರೆ, ಅವರು ಶಾಸಕರು 65 ಜನ ಶಾಸಕರಿದ್ದಾರೆ. ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಅವ್ರಿಗೆ ಬರೀ ರಾಜಕೀಯ ಲಾಭ ಏನು ಬೇಕು ಅದು ಮಾಡ್ಕೊತಾರೋ. ವಿರಾಮದ ನಂತರ ಮತ್ತೆ ಸ್ವಾಗತ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ತೆರಿಗೆ ಕದನ ತಾರಕಕ್ಕೇರ್ತಾ ಇದೆ. ತೆರಿಗೆಯ ವಿಚಾರವಾಗಿ ಒಂದ್ ಕಡೆ ದೆಹಲಿ ಚಲೋಗೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಮುಂದೆ ದೂರನ್ನ ಕೊಟ್ಟಿದ್ದಾರೆ. ಯಾವ ವಿಚಾರವಾಗಿ ಅಂತಂದ್ರೆ, ದೆಹಲಿ ಪ್ರತಿಭಟನೆಯ ಜಾಹೀರಾತನ್ನ ನೀಡಿದ್ದಕ್ಕೆ ಬಳಸಿದಂತಹ ದುಡ್ಡು ಸರ್ಕಾರದ ಬರೋಬ್ಬರಿ 20 ಕೋಟಿ ರೂಪಾಯಿ ಹಣವನ್ನ ಇವರು ಜಾಹೀರಾತಿಗೆ ಅಂತಾನೆ ಖರ್ಚು ಮಾಡಿದ್ದಾರೆ. ಇವರು ಮನೆಯಿಂದ ತಗೊಂಡ್ಬಂದಿದ್ದಲ್ಲ, ಇದು ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ದಾರೆ. ತಮ್ಮ ಪಕ್ಷದ ವಿಚಾರವನ್ನ ಪಾರ್ಟಿಯಿಂದ ಖರ್ಚು ಮಾಡೋದು ಬಿಟ್ಟು ಸರ್ಕಾರದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಯ ನಿಯೋಗ ಜಾಹೀರಾತಿನ ವಿಚಾರವಾಗಿ ರಾಜ್ಯಪಾಲರಿಗೆ ದೂರನ್ನ ನೀಡಿದೆ. ಜಾಹೀರಾತಿಗೆ ಕರ್ನಾಟಕ ಸರ್ಕಾರದ ಲಾಂಛನ ಬಳಕೆಯನ್ನ ಮಾಡಿದೆ ಅಂತ ಬಿಜೆಪಿ ನಿಯೋಗ ಹೇಳಿದೆ. ಸಾರ್ವಜನಿಕರ ಹಣವನ್ನ ವೈಯಕ್ತಿಕ ತೆವಲಿನ ಕಾರ್ಯಕ್ರಮಕ್ಕೆ ದುರುಪಯೋಗ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ನ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್,
ಕಿಡಿಕಾರಿದ್ದಾರೆ. ಈ ದೆಹಲಿ ಪ್ರತಿಭಟನೆ ಯಾತ್ರೆಗೆ ಈ ಸರ್ಕಾರ ಜಾಹೀರಾತನ್ನು ನೀಡಿದೆ. ಆ ಜಾಹೀರಾತಿಗೆ ಕರ್ನಾಟಕ ಸರ್ಕಾರ ಅನ್ನುವಂತಹ ಎಂಬ್ಲಮನ್ನು ಬಳಸಿ ಸಾರ್ವಜನಿಕ ದುಡ್ಡನ್ನು ದುರುಪಯೋಗ ಮಾಡಿಕೊಂಡಿದೆ. ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜಾಹೀರಾತಿಗಾಗಿ ಈ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಬಿಡಿಗಾಸನ್ನು ಬಿಡುಗಡೆ ಮಾಡಲಾರದ ಈ ಸರ್ಕಾರ ಜಾಹೀರಾತಿಗೋಸ್ಕರ 20 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಇದು ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಆನಂತರ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ತರುವಂತಹ ಹೇಳಿಕೆ, ವಂಚನೆ, ಈ ಎಲ್ಲ ಅಕ್ರಮಗಳು ಇದರಲ್ಲಿ ಬರ್ತವೆ. ಹಾಗಾಗಿ ಸಾರ್ವಜನಿಕರ ಹಣವನ್ನು ವೈಯಕ್ತಿಕ ತೆವಲಿನ ಕಾರ್ಯಕ್ರಮಗಳಿಗಾಗಿ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಸಂವಿಧಾನ ವಿರೋಧಿ. ಫೈನಾನ್ಸ್ ಕಮಿಷನ್ ಇವರ ಹೋರಾಟದಿಂದ ಯಾವುದಾದ್ರೂ ಬದಲಾವಣೆ ಅಥವಾ ಮಾರ್ಪಾಡು ಮಾಡಲಿಕ್ಕೆ ಯಾವುದೇ ಕಾನೂನಿನ ಪ್ರಾವಿಷನ್ಗಳು ಇಲ್ಲ. ಹಾಗಿದ್ರೆ ಇವರು ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್, ಅದು ಕೂಡ ದೆಹಲಿಯ ಈ ಪ್ರತಿಭಟನೆಗೆ ರಾಜ್ಯದ ಕಾಂಗ್ರೆಸ್ನ ಶಾಸಕರನ್ನೆಲ್ಲ ಕರೆದುಕೊಂಡು ಹೋಗುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ದೆಹಲಿಗೆ ಶಾಸಕರನ್ನ ಕರೆದುಕೊಂಡು ಬರಲು ಸಚಿವರಿಗೆ ಹೊಣೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಶಾಸಕರನ್ನ ತರುವಂತ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿರುವಂತದ್ದು. ಶಾಸಕರ ಜೊತೆಗೆ ಆಯಾ ಜಿಲ್ಲೆಯ ಎಂಎಲ್ಸಿಗಳನ್ನು ಕೂಡ ಕರೆದುಕೊಂಡು ಬರಬೇಕು. ಆ ಹೊಣೆಯನ್ನು ಕೂಡ ಆಯಾಯ ಜಿಲ್ಲೆಯ ಉಸ್ತುವಾರಿಗೆ ಕಾಂಗ್ರೆಸ್ನ ಮುಖಂಡರು ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಜೊತೆಗೆ ಎಂಎಲ್ಸಿಗಳು ಎಲ್ಲರನ್ನೂ ಕೂಡ ಕರೆದುಕೊಂಡು ಬರಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೈರಾದ ಶಾಸಕರ ಹೊಣೆ ಸಚಿವರು ಹೊರಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಇನ್ ಕೇಸ್ ಏನಾದರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ, ಯಾರೆಲ್ಲ ಬರಲಿಲ್ಲ, ಅದರ ವಿರುದ್ಧ ಹೊಣೆ ಹೊರುವಂತ ಜವಾಬ್ದಾರಿ ಕೂಡ ಆಯಾ ಜಿಲ್ಲೆಯ ಉಸ್ತುವಾರಿಗಳಿಗೆ ಕೂಡ ಕೊಟ್ಟಿದ್ದಾರೆ. ಅವರ ವಿರುದ್ಧ ಕೂಡ ಕ್ರಮ ಆಗಬಹುದು, ಗೊತ್ತಿಲ್ಲ. ಈ ಮೂಲಕ ಪ್ರತಿಭಟನೆ ಯಶಸ್ವಿ ಮಾಡಲು ಡಿ.ಕೆ. ಶಿವಕುಮಾರ್ ದೊಡ್ಡ ಮಟ್ಟದ ಸಂಚನ್ನ ಅಂದ್ರೆ ಮೆಗಾ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಹಾಗೆ ಸಿದ್ದರಾಮಯ್ಯನವರು ಇರ್ಬೋದು, ಎಲ್ಲರೂ ಕೂಡ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೇ ಪ್ರತಿಭಟನೆ ಮಾಡಲು ನಿರ್ಧಾರವನ್ನ ಮಾಡಿರುವಂತದ್ದು. ರಾಜ್ಯದಲ್ಲಿ ಮಾಡಿದ್ರೆ ಆ ಬಿಸಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಲ್ಲ. ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಮಾಡಿದ್ರೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಈ ನಿಟ್ಟಿನಲ್ಲಿ ದೆಹಲಿಯಲ್ಲೇ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿಯೂ ಕೂಡ ಎಲ್ಲ ಶಾಸಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಬರಲೇಬೇಕು, ಯಾವುದೇ ಕಾರಣಕ್ಕೂ ಗೈರಾಗಕೂಡದು ಅಂತ. ಅವರು ಕೊಟ್ಟಿರುವಂತಹ ಸೂಚನೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ, ಇಫೆಕ್ಟಿವ್ ಆಗಿದೆ ಅಂತಂದ್ರೆ ಶಾಸಕರ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ತದ್ದಲ್ ಆಗಿರಬಹುದು, ಹಂಪಯ್ಯ ಆಗಿರಬಹುದು, 10 ಹಲವು ಉಳಿದ ಕಾಂಗ್ರೆಸ್ನ ಶಾಸಕರು ಪ್ರತಿಯೊಬ್ಬರು ಕೂಡ ಈಗಾಗಲೇ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಕೇಂದ್ರ ಸರ್ಕಾರದ ವಿರುದ್ಧದ ಈ ತೆರಿಗೆ ಕದನದ ವಿಚಾರವಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ಪ್ರತಿಭಟನೆಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ನಿಮ್ಮ ಖರ್ಚಿನಲ್ಲಿಯೇ ಎಲ್ಲರೂ ದೆಹಲಿಗೆ ಬನ್ನಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಪಾಲನ್ನ ಕೇಳೋಣ, ಕೇಂದ್ರ ಸರ್ಕಾರದ ಗಮನವನ್ನ ನಮ್ಮ ಹೋರಾಟದ ಮೂಲಕ ಸೆಳೆಯೋಣ, ಈ ಕೆಲಸವನ್ನ ನಾವು ಮಾಡಬೇಕಾಗಿದೆ, ಅದಕ್ಕಾಗಿ ಬರಬೇಕು ಅನ್ನುವಂತಹ ಸೂಚನೆಯ ಹಿನ್ನೆಲೆ ಒಬ್ಬರೂ ತಪ್ಪದೆ ಈಗ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ
ಇವತ್ತು AICC ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಈ ರಾಜ್ಯದ ಎಲ್ಲ ಶಾಸಕರುಗಳು, ಮಂತ್ರಿಗಳು, ನಿಗಮದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಈ ರಾಜ್ಯಕ್ಕೆ ಏನು ಮಲತಾಯಿ ಧೋರಣೆಯನ್ನು ತೋರಿಸುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸುವುದ್ರ ಜೊತೆಗೆ ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂಥ ಇವತ್ತು ಏನು ಈ ರಾಜ್ಯದಿಂದ ಟ್ಯಾಕ್ಸನ್ನು ಕಲೆಕ್ಟ್ ಆದಂಥದ್ದನ್ನು ಇದನ್ನು ಬರಗಾಲದ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಇವತ್ತು ನಮಗೆ ಮಲತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಇವತ್ತು ಅನುದಾನಗಳನ್ನು ಕೊಡುವಂಥದ್ದು ಇವತ್ತು ಒದಗಿಸ್ತಾ ಇಲ್ಲ. ಹಾಗಾಗಿ ಅದರ ವಿರೋಧವಾಗಿ ಪ್ರತಿಭಟಿಸೋದಕ್ಕೆ ಇವತ್ತು ಡೆಲ್ಲಿಗೆ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರುಗಳು ಹೋಗ್ತಾ ಇದ್ದೀವಿ. ಈಗ ಇವತ್ತು ಡೆಲ್ಲಿಗೆ ನಾವು ಪ್ರೊಟೆಸ್ಟ್ ಮಾಡೋದ್ರ ಸಲುವಾಗಿ ನಾವು ಹೋಗ್ತಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮನ್ನು ಈ ಒಂದು ಪ್ರೊಟೆಸ್ಟಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥ ಅವರ ಆದೇಶದ ಮೇರೆಗೆ ನಾವು ಇವತ್ತು ಹೋಗ್ತಾ ಇದ್ವಿ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಇವತ್ತು ಏನಪ್ಪ BJP ಸರ್ಕಾರದಿಂದ ಆಗ್ತದೆ, ಕೇಂದ್ರ ಸರ್ಕಾರದಿಂದ. ಆ ಒಂದು ದಿಶೆಯಲ್ಲಿ ನಾವು ರಾಜ್ಯಕ್ಕೆ ಬರಬೇಕಾದಂಥ ಒಂದು ಹಣ ತೆರಿಗೆ ಆಗಲಿ ಅಥವಾ GST ಆಗಲಿ ಯಾವುದೇ ಅನುದಾನ ನಮಗೆ ಬರೋದರಲ್ಲಿ ಮಲತಾಯಿ ಧೋರಣೆ ಆಗ್ತಕ್ಕಂಥದ್ದು ನೋಡಿ ಇವತ್ತು ರಾಜ್ಯದಿಂದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಇವತ್ತು ಒಂದು ದಿವಸ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರ ಬಗ್ಗೆ ನಾವು ಇವತ್ತು ಎಲ್ಲ ಶಾಸಕರು ಇವತ್ತು ನಾವು ಆ ಒಂದು ಆಗ್ತಕ್ಕಂಥ ಒಂದು